ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ತರದ ಒಂದು ಕುರ್ತಿ ಇದೆ ನಂದು. ನೋಡಿ, ಈ ತರ ಇದೆ. ಇದನ್ನ ಸುಮಾರು ಸಲ ಹಾಕೊಂಡಿದ್ದೀನಿ. ಸೊ ಇವಾಗ ಇದನ್ನ ರಿಯೂಸ್ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ರಿಯೂಸ್ ಮಾಡಿಬಿಟ್ಟು ಒಂದು ತುಂಬಾನೇ ಯೂಸ್ಫುಲ್ ಆಗಿರುವಂತ, ಹಾಗೆ ತುಂಬಾ ಸಲ ನನಗೆ ಕಾಮೆಂಟ್ ಬಂದಿರುವಂತ ಒಂದು ಪ್ರಾಡಕ್ಟ್ ಅನ್ನ ಇವತ್ತು ಮಾಡ್ತಾ ಇದ್ದೀನಿ. ಹಾಗೆ ಇದನ್ನ ಮಾಡೋದಕ್ಕೆ ಯಾವುದೇ ಜಿಪ್ ಆಗ್ಲಿ ಅಥವಾ ಸ್ಪಾಂಜ್ ಆಗ್ಲಿ ರನ್ನರ್ ಆಗ್ಲಿ ಯಾವುದು ಬೇಕಾಗಲ್ಲ. ಜಸ್ಟ್ ಈ ತರದ ಒಂದು ಕುರ್ತಿ. ಹಾಗೆ ನೋಡಿ, ಈ ತರದ ಒಂದು ರೈಸ್ ಬ್ಯಾಗ್ ಅನ್ನು ಕೂಡ ಬಳಸ್ತಾ ಇದ್ದೀನಿ. ಈ ತರದ ರೈಸ್ ಬ್ಯಾಗ್ಗಳು ಅಂದ್ರೆ ಅಕ್ಕಿ, ರಾಗಿ, ಜೋಳ ಈ ತರ ಎಲ್ಲ ತುಂಬಾ ನಾವು ತರಿಸಿದಾಗೆಲ್ಲ ಬಂದಿರುತ್ತಲ್ಲ, ನಾರ್ಮಲ್ ಅಕ್ಕಿ ಚೀಲ, ಇದನ್ನ ಬಳಸ್ತಾ ಇದ್ದೀನಿ. ಸೊ ಜಸ್ಟ್ ಒಂದು ಅಕ್ಕಿ ಚೀಲ ಜೊತೆಗೆ ಒಂದು ಬೇಡದೆ ಇರುವಂತ ಕುರ್ತಿ. ಸೊ ಇದನ್ನ ಬಳಸ್ಬಿಟ್ಟು ಒಂದು ಪ್ರಾಡಕ್ಟ್ ಅನ್ನ ಮಾಡೋಣ. ಈ ಒಂದು ಕುರ್ತಿ ಹಾಗೆ ಈ ಒಂದು ರೈಸ್ ಬ್ಯಾಗ್ ಅನ್ನ ಬಳಸ್ಬಿಟ್ಟು ಇವತ್ತು ನಾನು ನನ್ನ ಮಷೀನ್ಗೆ ಒಂದು ಕವರ್ ಅನ್ನ ಹೊಲಿತಾ ಇದ್ದೀನಿ. ಸೊ ಅದರ ಮೆಜರ್ಮೆಂಟ್ ಗಳನ್ನ ಹೇಗ್ ತಗೊಳ್ಳೋದು ಅನ್ನೋದನ್ನ ಇವಾಗ ನೋಡ್ಕೊಂಡ್ ಬರೋಣ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಒಂದೇ ರಿಕ್ವೆಸ್ಟ್, ಯಾರೆಲ್ಲ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೂಡ ಕೊಡೋದನ್ನ ಮರಿಬೇಡಿ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನೋಡಿ, ಇದು ನನ್ನ ಒಂದು ಹೊಲಿಗೆ ಮಷೀನು. ಇದರಲ್ಲೇ ನಾನು ಪರ್ಸು, ಬ್ಯಾಗು ಅದನ್ನೆಲ್ಲ ಹೊಲಿತೀನಿ. ಸೊ ಇವತ್ತು ಇದಕ್ಕೊಂದು ಕವರ್ ಹೊಲಿಯೋಣ ಅಂತ ಹೇಳಿ. ಸೊ ಕವರ್ ಹೊಲಿಬೇಕಾದ್ರೆ ಅದರ ಅಳತೆಯನ್ನ ಹೇಗ್ ತಗೊಳ್ಳೋದು ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ. ಸೊ ಗೊತ್ತಿರೋರಿಗೆ ಓಕೆ, ಯಾರಾದ್ರೂ ಬಿಗಿನರ್ಸ್ ಇದ್ರೆ, ಫಸ್ಟ್ ಟೈಮ್ ಹೊಲಿತಾ ಇದ್ರೆ, ಅಂದ್ರೆ ಮಷೀನು ಎಲ್ಲವೂ ಒಂದೇ ರೀತಿ ಇರೋದಿಲ್ಲ, ಒಂದೊಂದು ಸೈಜ್ ಅಲ್ಲಿ ಇರುತ್ತಲ್ವಾ. ಹಾಗಾಗಿ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ನಾನು ತೋರಿಸಿದ್ರೆ ನೀವು ಈಸಿಯಾಗಿ ಇದನ್ನ ಸ್ಟಿಚ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಇದನ್ನ ಹೇಗೆ ಮೆಜರ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಈಗ ನಾನು ಅಗ್ಲ ಇಲ್ಲಿಂದ ಹೇಗೆ ತಗೊಳ್ತೀನಿ ನೋಡಿ, ಇಲ್ಲಿ ಬ್ಲಾಕ್ ಪಾರ್ಟ್ ಏನಿದೆ ಅಲ್ಲಿ ನಾನು ಅಗಲವನ್ನ ತಗೊಳ್ತಾ ಇದ್ದೀನಿ. ಸೊ ನನಗೆ ಇದು 7 ಇಂಚ್ ಇದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. 7 ಇಂಚ್ ಇದೆ, ಬಟ್ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಅಂತಂದ್ರೆ, ಸೊ 7 ಇರೋದು ನಾನೊಂದು 8 ಇಂಚ್ ತಗೊಂಡ್ರೆ ಆ ಕಡೆ ಈ ಕಡೆ ಸ್ಪೇಸ್ ಸಿಗತ್ತೆ. ಸೊ ನನಗೆ ಅಗ್ಲ 7 ಇಂಚ್ ಬರ್ತಾ ಇದೆ. ನಾನು +1 ತಗೊಂಡು 8 ಇಂಚ್ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದರ ಹೈಟ್ ನೋಡೋಣ. ಇದರ ಹೈಟು ನೋಡಿ 10.5 ಇಂಚು, 11 ಇಂಚ್ ಹತ್ರ ಬರ್ತಾ ಇದೆ. ಸೊ ನಾನು ಒಂದು 12 ಇಂಚು ತಗೊಳ್ಬಹುದು, 17 ಇಂಚು. ಸೊ ನನ್ನ ಮಿಷಿನ್ ಕವರ್ ಹೀಗೆ ಬೇಕು, ನನಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಈ ಅಳತೆ ನನಗೆ 17 ಇಂಚು ಬರ್ತಾ ಇದೆ. ಹಾಗೆ 16 ಬಂದಿತ್ತು. ಸೊ ನಾ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿ 17 ಇಂಚು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಹೈಟ್ ಎಕ್ಸಾಕ್ಟ್ ಆಗಿ 10.5 ಇಂಚ್ ಬರ್ತಾ ಇದೆ, ಬಟ್ ನಾನೊಂದು ಎಕ್ಸ್ಟ್ರಾ ತಗೊಂಡು 11 ಇಂಚ್ ತಗೊಳ್ತೀನಿ ಇಲ್ಲಿ. ಹಾಗೆ ಇಲ್ಲಿ ಒಂದು ಬ್ರೆಡ್ತ್ ಅಂತ ಏನ್ ಬರುತ್ತೆ ಅದು ನನಗೆ 8 ಇಂಚು ಅಂತ ನಾನು ನಿಮ್ಗೆ ತೋರಿಸಿದ್ನಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ 8.5 ಇಂಚಸ್ ತಗೊಳ್ತೀನಿ. ಸೊ ಈಗ ಟೋಟಲ್ ಆಗಿ ನನಗೆ 2 ಪೀಸಸ್ 10.5 ಅಂದ್ರೆ 11 ಹೈಟ್ ಇರುವಂಥದ್ದು. ಹಾಗೆ ಅಗ್ಲ 8.5 ಇಂಚು ಅಥವಾ 9 ಅಂತ ಇಟ್ಕೊಳ್ಳಿ, ಒಂಚೂರು ಹೆಚ್ಚು ಕಡಿಮೆ ನಡೆಯುತ್ತೆ, ಪ್ಲಸ್ ಆರ್ ಮೈನಸ್. ಸೊ 9 ಇಂಚು. ಸೊ 11/9 ಇಂಚಿಂದು 2 ಪೀಸಸ್ ಬೇಕು ನನಗೆ. ಓಕೆ, ಹಿಂಗೆ ಮಾಡಿದಾಗ 21 ಇಂಚ್ ಬರ್ತಾ ಇದೆ. ಒಂದು 23, 24 ಹಾಕಿ ತಗೊಳ್ಳೋಣ. 24 ತಗೊಳ್ತಾ ಇದ್ದೀನಿ. ಸೊ 24 ಇಂಚಿಂದು 1 ಪೀಸ್ ಬೇಕು. ಸೊ ಇಷ್ಟೇ ನಮ್ಗೆ ಬೇಕಾಗಿರೋದು. ಸೊ ಒಂದು ಮೇನ್ ಪೀಸು, ಹಾಗೆ ಇಲ್ಲಿ ಅಟ್ಯಾಚ್ ಮಾಡೋದಕ್ಕೆ 2 ಸಿಂಗಲ್ ಪೀಸಸ್, ಇಷ್ಟೇ. ಬನ್ನಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ.
ಈಗ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ಒಂದು ಕುರ್ತಿಯನ್ನು ಬಾಟಮ್ ಪಾರ್ಟು ನನಗೆ ಇಲ್ಲಿ ಡಿಸೈನ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡನ್ನೂ ಕಟ್ ಮಾಡಿಕೊಂಡು ನಂತರ ಅದನ್ನು ಜಾಯಿನ್ ಮಾಡಿಬಿಟ್ಟು ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ನಾನು ನನಗೆ ಬೇಕಾಗಿರೋ ರೀತಿಯಾಗಿ ಮೆಷರ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ನಿಮಗೆ ಕೊನೆಗೆ ಹೇಳ್ತೀನಿ. ಹಾಗೆ ನಿಮ್ಮ ಹತ್ರನೂ ಕೂಡ ಈ ಥರದ ಸಾಕಷ್ಟು ಕುರ್ತಿಗಳಿರ್ಬೋದು ಅಥವಾ ಓಲ್ಡ್ ಸ್ಯಾರಿ ಇರಬಹುದು ಅಥವಾ ಇನ್ಯಾವುದೇ ಒಂದು ಬೇಡದೇ ಇರುವಂಥ ಶರ್ಟ್ ಪೀಸು ಈ ಥರದ್ದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಖಂಡಿತವಾಗಿ ಈ ಥರದ ಒಂದು ಮಷಿನ್ ಕವರನ್ನು ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಹತ್ರ ಸ್ಪಾಂಜ್ ಇದ್ದರೆ ನೀವು ಸ್ಪಾಂಜನ್ನು ಖಂಡಿತ ಬಳಸಿ. ಯಾರ ಹತ್ರ ಇರಲಿಲ್ಲ ಅವರು ರೈಸ್ ಬ್ಯಾಗನ್ನು ಕೂಡ ಬಳಸಿ ಮಾಡಬಹುದು ಅಂತ ನಂಗೆ ತೋರಿಸ್ಲಿಕ್ಕೋಸ್ಕರ ನಾನಿಲ್ಲಿ ವಿಡಿಯೋವನ್ನು ಮಾಡ್ತಿರೋದು. ಹಾಗೆ ಲೈನಿಂಗ್ ಬಟ್ಟೆಯನ್ನು ನಾನು ಇದರಲ್ಲಿ ಬಳಸ್ತಾ ಇಲ್ಲ, ನೀವು ಬೇಕಾದರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು. ಈಗ ನೋಡಿ ರೈಸ್ ಬ್ಯಾಗನ್ನು ಕೂಡ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಈ ಒಂದು ಮೇನ್ ಫ್ಯಾಬ್ರಿಕ್ ಜೊತೆ ಅಟ್ಯಾಚ್ ಮಾಡಿಬಿಟ್ಟು ಎಲ್ಲ ಕಡೆನೂ ಪಿನ್ ಅಪ್ ಮಾಡಿಕೊಂಡು ನಂತರ ಅದನ್ನು ಕ್ವಿಲ್ಟ್ ಮಾಡಿಕೊಂಡು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೋಟಲ್ ಆಗಿ ನಾನು 3 ಕ್ವಿಲ್ಟೆಡ್ ಪೀಸನ್ನು ರೆಡಿ ಮಾಡ್ಕೊಳ್ಬೇಕು. 2 ಸೈಡ್ ಪೀಸಸ್ಸು ಹಾಗೆ ಒಂದು ಮೇನ್ ಮಧ್ಯದಲ್ಲಿ ಬರುವಂಥ ಒಂದು ಪೀಸು. ಸೊ ಇದನ್ನು ಕ್ವಿಲ್ಟ್ ಮಾಡ್ಕೊಂಡು ಬಿಟ್ಟರೆ ಅರ್ಧ ಕೆಲಸ ನಮ್ಮದು ಮುಗ್ದ ಹಾಗೆ. ಇವಾಗ ನೋಡಿ ಇಲ್ಲಿ 2 ಪೀಸಸ್ ಏನು ರೆಡಿ ಇದೆ. ಇದರ ಅಳತೆ 8 ಇಂಚ್ ಅಗಲ ಇದೆ, ಹಾಗೆ 11 ಇಂಚು ಉದ್ದ ಇದೆ. ಈಗ ಏನು ಮಾಡಬೇಕು ಅಂದರೆ ಇದನ್ನು ಈ ರೀತಿಯಾಗಿ ತುದಿ ಕಡೆ ಏನು ಓಪನ್ ಸ್ಪೇಸ್ ಇದೆ ಅದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. 2 ಪೀಸಸ್ಗೂ ಇದೇ ರೀತಿಯಾಗಿ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕಿದ್ರಾಯಿತು. ಇದಾದಮೇಲೆ ಮತ್ತೇನು ಮಾಡಬೇಕು ಅಂತಂದರೆ ಇಲ್ಲಿ ಈ ಒಂದು ಪೀಸಸ್ಸಿನ ಸೆಂಟರ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿಕೊಂಡ್ರೆ ಯಾವ ಸೈಜಿನ ಮಷೀನಿಗೆ ಬೇಕಾದರೂ ನೀವು ಕವರ್ಸನ್ನು ಆರಾಮಾಗಿ ಹೊಲಿಬಹುದು. ನೋಡಿ ಈ ಥರ ನಾನು ಇಲ್ಲಿ ಒಂದು ಕರ್ವನ್ನು ಮಾರ್ಕ್ ಮಾಡಿಕೊಂಡೆ. ಕರ್ವ್ ಮಾರ್ಕ್ ಮಾಡ್ಕೊಂಡಿರೋ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೇ ರೀತಿಯಾಗಿ ಮತ್ತೊಂದು ಪೀಸನ್ನು ಕೂಡ ಇಟ್ಕೊಂಡು ಕರ್ವನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ಈಗ ನನಗೆ 2 ಪೀಸಸ್ಸು ರೆಡಿ ಆಯಿತು. ಹಾಗೆ ಇವೆರಡರದ್ದು ಸೆಂಟರ್ ಪಾರ್ಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇದಾದಮೇಲೆ ನಾನು ಈ ಮೇನ್ ಪಾರ್ಟ್ ಏನಿತ್ತು ಅದನ್ನು ಕೂಡ ಈ ಕಡೆ ತುದಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕೊಳ್ಳೋದ್ರಿಂದ ನಮ್ಮ ರಫ್ ಎಡ್ಜಸ್ ಎಲ್ಲ ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ಇವಾಗ ನಾನು ಈ ಸೈಡ್ ಪೀಸಸ್ಸು ತುದಿ ಕಡೆ ನಾನು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಈಗ ನೋಡಿ ಏನು ಮಾಡಬೇಕು ಅಂತಂದರೆ ಈ ಒಂದು ಮೇನ್ ಪಾರ್ಟ್ ಕೂಡ ಡಬಲ್ ಸ್ಟಿಚ್ ಹಾಕಿದ್ದಾಯಿತು. ಹಾಗೆ ಇದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ಇದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಆ ಸೈಡ್ ಪೀಸಸ್ಸಿನ ಸೆಂಟರ್ ಏನಿತ್ತು ಆ ಸೆಂಟರ್ಗೂ ಹಾಗೆ ಈ ಒಂದು ಮೇನ್ ಫ್ಯಾಬ್ರಿಕ್ಕಿನ ಸೆಂಟರ್ಗೂ ಮ್ಯಾಚ್ ಮಾಡ್ತಾ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸ್ಟಿಚ್ಚನ್ನು ಹಾಕೋಕ್ಕಿಂತ ಮುಂಚೆನೇ ಈ ಥರ ಪಿನಪ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗಿರುತ್ತೆ. ಕರ್ವ್ ಆಕೃತಿಯಲ್ಲಿ ನಾವು ಸ್ಟಿಚ್ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಪಿನ್ಸ್ ಎಲ್ಲ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ನಾನಿಲ್ಲಿ ಅದಕ್ಕೋಸ್ಕರನೇ ಮೊದಲನೇದಾಗಿಯೇ ಈ ಥರ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟಿಚಿಂಗ್ ಕೂಡ ಹೇಗೆ ಮಾಡಬೇಕು ಅಂತಂದರೆ ಮೊದಲಿಗೆ ನಾವು ಸೆಂಟರಿನಿಂದ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೆಂಟರಿನಿಂದ ಸ್ಟಾರ್ಟ್ ಮಾಡಿ ಒಂದು ಸೈಡು ತುದಿವರೆಗೆ ಈ ಥರ ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಸ್ವಲ್ಪ ಹಿಂಗೆ ಹೆಚ್ಚು ಕಡಿಮೆ ಆಗೋದು, ಉದ್ದ ಗಿಡ್ಡ ಬರೋದು ಆ ಥರದ್ದೆಲ್ಲ ಆಗುತ್ತಲ್ಲ, ಆ ಥರ ಆಗೋದಿಲ್ಲ. ಸೊ ಈಗ ಒಂದು ಕಡೆಗೆ ಆಯಿತು. ಇನ್ನೊಂದು ಕಡೆಗೆ ನೋಡಿ ಈ ಥರ ನಾನು ಉಲ್ಟಾ ತೊಗೊಂಡು ಬಂದುಬಿಟ್ಟು ಈ ಥರ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಏನಾದ್ರು ನೆರಿಗೆ ಬಂದರೆ ಅದನ್ನು ಹಾಗೆ ಕವರಪ್ ಮಾಡಬಹುದು, ಏನೂ ತೊಂದರೆ ಆಗೋದಿಲ್ಲ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬಾ ಬೇಗನೆ ಮತ್ತು ನೀಟಾಗಿ ಬರುತ್ತೆ. ನೋಡಿ ಈ ಥರ ನಾನು ಒಂದು ಸೈಡು ಕರ್ವನ್ನು ಈ ಥರ ಸ್ಟಿಚ್ ಮಾಡಿಕೊಂಡು ಫಿನಿಶ್ ಮಾಡಿಕೊಂಡೆ. ಸೇಮ್ ಇದೇ ಪ್ರಕಾರವಾಗಿ ಇನ್ನೊಂದು ಬಟ್ಟೆ ಏನಿತ್ತು ಅಂದರೆ ಇನ್ನೊಂದು ಪೀಸ್ ಕ್ವಿಲ್ಟೆಡ್ ಪೀಸ್ ಏನಿತ್ತು ಅದನ್ನು ಕೂಡ ಈ ಪ್ರಕಾರವಾಗಿ ಇಟ್ಕೊಂಡು ಮತ್ತೆ ಆ್ಯಸ್ ಯೂಶುವಲ್ ನಾವು ಪಿನ್ ಅಪ್ ಬೇಕಾದರೆ ಮಾಡ್ಕೊಳ್ಬೋದು. ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಹಾಗೇನೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಮುಂಚೆ ತೋರಿಸಿದ್ನಲ್ಲ ಅದೇ ಸ್ಟೆಪ್ಪನ್ನು ಮತ್ತೆ ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈಗ ನಾನು ಎರಡೂ ಕಡೆಗೂ ಇದೇ ಕ್ರಮ ಅನುಸರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ, ಅಂದರೆ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಬಂದಿದೆಯಲ್ಲ. ಈಗ ಏನು ಮಾಡಬೇಕು ಅಂದರೆ ಈ ಸ್ಟಿಚ್ ಎಲ್ಲಿ ಬಂದಿದೆ ನೋಡಿ ಕಾರ್ನರ್ಸನ್ನು ಅದನ್ನು ಹಿಡಿದುಬಿಟ್ಟು ಮತ್ತೆ ಇನ್ನೊಂದು ಅದರ ಮೇಲೇ ಸ್ಟಿಚಸ್ ಬರಬೇಕು. ಒಂದು ರೀತಿಯಾಗಿ ಪೈಪಿಂಗ್ ಅಂತ ಅಂದ್ಕೊಳ್ಬೋದು. ಆ ಥರ ಎರಡೂ ಕಡೆಗೂ ಮತ್ತೊಮ್ಮೆ ಸ್ಟಿಚ್ ಹಾಕಿಬಿಟ್ರೆ ಆವಾಗ ಒಳಗಡೆ ಕೂಡ ನೀಟ್ ಫಿನಿಶಿಂಗ್ ಕಾಣುತ್ತೆ. ಹಾಗೆ ಹೊರಗಡೆ ಕೂಡ ಒಂಥರ ಪೈಪಿಂಗ್ ಹಾಕಿದ ಥರನೇ ಒಂದು ಲುಕ್ಕು ಚೆನ್ನಾಗಿ ಬರುತ್ತೆ. ಈಗ ನಾನು ಎರಡೂ ಸೈಡು ಈ ರೀತಿಯಾಗಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟು ನಾನು ಇದಕ್ಕೆ ಮೇಲ್ಗಡೆ ಒಂದು ಹ್ಯಾಂಡಲ್ ಮಾಡೋಣ ಅಂಥೇಳಿ 3 ಇಂಚ್ ಅಗಲ ಹಾಗೆ ಒಂದು 10 ಇಂಚ್ ಉದ್ದದ ಒಂದು
ಪಟ್ಟಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸ್ಟಿಫ್ನೆಸ್ಗೋಸ್ಕರ ಅದೇ ರೈಸ್ ಬ್ಯಾಗನ್ನು ಒಂದು ಪೀಸನ್ನು ಹಾಕಿಬಿಟ್ಟು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ ಒಂದು ಸ್ಟ್ರ್ಯಾಪನ್ನು ರೆಡಿ ಮಾಡ್ಕೊಳ್ತೀನಿ. ಇದಾದಮೇಲೆ ಈ ಒಂದು ಮೇಯ್ನ್ ಪಾರ್ಟ್ ಏನಿತ್ತು ಅದರ ಸೆಂಟರನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಎರಡು ಸೈಡು ಅದರ ಸಮಾನಾಂತರದಲ್ಲಿ ಈ ಥರ ಈ ಒಂದು ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು. ಹಾಗೆ ಈ ಮೇಯ್ನ್ ಪೀಸಿನ ಮೆಜರ್ಮೆಂಟನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಾನು ಇದನ್ನು ಹ್ಯಾಂಡ್ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಮಷೀನಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇತ್ತು, ಹಾಗಾಗಿ ನೀಟಾಗಿ ಹ್ಯಾಂಡ್ಸಲ್ಲೇ ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ ಮಾಡಿಕೊಂಡೆ. ನೋಡಿ ಹ್ಯಾಂಡಲ್ ರೆಡಿ ಇದೆ. ಸೊ ನೋಡಿ ಇವಾಗ ಇದು ರೆಡಿ ಇದೆ. ಇಲ್ಲಿ ಫ್ರಂಟ್ ಪೋರ್ಷನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಮುಂದ್ಗಡೆಯಿಂದ. ಸೊ ಈ ತರ ಆಗುತ್ತೆ. ಮತ್ತೆ ನಾವು ಕ್ಲೋಸ್ ಮಾಡುವಾಗ ನೋಡಿ ಈ ರೀತಿ ಕ್ಲೋಸ್ ಮಾಡಿದ್ರೆ ಆಯ್ತು. ಸೊ ನೋಡಿದ್ರಲ್ವಾ, ಜಸ್ಟ್ ಒಂದು ಕುರ್ತಿ ಮತ್ತೆ ಒಂದು ರೈಸ್ ಬ್ಯಾಗ್ ಅನ್ನ ಬಳಸಿ ಈ ಒಂದು ಮಷೀನ್ ಕವರ್ ಅನ್ನ ಹೊಲಿದಿದ್ದೀನಿ. ಸೊ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ನೋಡಿದ್ರಲ್ವಾ, ಒಂದೊಂದು ಮಿಷಿನ್ ಒಂದೊಂದು ಸೈಜ್ ಇರುತ್ತೆ. ಸೊ ನಾನ್ ತೋರಿಸಿರುವಂತಹ ಸೈಜ್ ಅಲ್ಲಿ ನೀವು ಹೊಲ್ಕೊಂಡ್ರೆ ನಿಮ್ಮ ಮಷೀನ್ಗೆ ಅದು ಒಂದ್ ಸ್ವಲ್ಪ ದೊಡ್ಡ ಆಗ್ಬೋದು, ಒಂದ್ ಸ್ವಲ್ಪ ಸಣ್ಣ ಆಗ್ಬೋದು. ಹೆಚ್ಚು ಕಡಿಮೆ ಚೂರ್ ಇದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಯಾವ್ದಕ್ಕೂ ನೀವು ಮಷೀನ್ ಅಲ್ಲಿ ಅಳತೆ ಮಾಡ್ಕೊಂಡು ಹೊಲ್ದ್ರೆ ಇನ್ನು ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲದೆ ಇದ್ರೆ ನಂತರದ ಮಷೀನ್ ಆದ್ರಂತೂ ನಿಮ್ಗೆ ಆರಾಮಾಗಿ ಈ ಒಂದು ಮೆಜರ್ಮೆಂಟ್ ಸರಿ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದೀನಿ. ಸೊ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಏನ್ ಮಾಡ್ಬೇಕು ಗೊತ್ತಿದೆ ಅಲ್ವಾ, ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.